Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ದೇವರಾಜೇಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2023 ಅಂದ್ರೆ ಕಳೆದ ವರ್ಷನೇ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ನೀಡಿದೆ. ಸ್ವತಃ ಲೆಟರ್ನ ಕೂಡ ಬರೆದಿದ್ದೆ ಬಿಜೆಪಿ ಹೈಕಮಾಂಡ್ಗೆ ಅಂತ ಹೇಳುವ ಮೂಲಕ ಒಂದು ಬಾಂಬ್ ಸಿಡಿಸಿದ್ದಾರೆ ದೇವರಾಜೇಗೌಡರು. ಪ್ರಜ್ವಲ್ ವಿರುದ್ಧ ದೇವರಾಜೇಗೌಡ ಈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಬಿಜೆಪಿ ಮುಖಂಡ ಜೊತೆಗೆ ವಕೀಲರು ಆಗಿರುವಂತಹ ದೇವರಾಜೇಗೌಡರು ನಿನ್ನೆ ಸುದೀರ್ಘವಾಗಿ ಮಾತಾಡಿದ್ದಾರೆ. 2023ರಲ್ಲೇ ಪ್ರಜ್ವಲ್ ವಿಡಿಯೋ ಹರಿದಾಡಿತ್ತು. ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ವಿ ನಾವು ವರಿಷ್ಠರ ಗಮನಕ್ಕೆ ಅಂತ ಹೇಳಿ. ಹಾಸನದಲ್ಲಿ ಪ್ರಜ್ವಲ್ಗೆ ಟಿಕೆಟ್ ಕೊಡಬಾರದು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಕೇಂದ್ರದ ಬಿಜೆಪಿ ನಾಯಕರಿಗೂ ಕೂಡ ನಾನೇ ಸ್ವತಃ ಪತ್ರ ಬರೆದಿದ್ದೆ, ವಿಜೇಂದ್ರ ಅವ್ರಿಗೂ ಕೂಡ ನಾನು ಪತ್ರ ಬರೆದು ಅಲರ್ಟ್ ಮಾಡಿದ್ದೆ ಅನ್ನುವಂಥದ್ದನ್ನ ದೇವರಾಜೇಗೌಡರು ಹೇಳಿದ್ದಾರೆ. ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಖಂಡಿತವಾಗ್ಲೂ ಅವಮಾನ ಆಗುತ್ತೆ ಅಂತ ಹೇಳಿದ್ದೆ ನಾನು. ಇದು ಯಾವತ್ತು ಬೇಕಾದ್ರೂ ಹೊರಗಡೆ ಬರಬಹುದು, ಈಗ ಅದು ನಿಜವಾಗಿದೆ ಅಂತ ಹೇಳಿ ದೇವರಾಜೇಗೌಡ ಮಾತಾಡಿದ್ದಾರೆ. ಕೇಂದ್ರದ ನಾಯಕರುಗಳಿಗೆ ಪತ್ರವನ್ನು ಬರೆದೆ. ನಾನಲ್ಲಿ ಪತ್ರ ಬಂದು ತಲುಪಿಸೋಕ್ಕೆ ನಾನಲ್ಲಿ ಇಮೇಲ್ ಕಳಿಸ್ತೇನೆ. ನಾನಲ್ಲಿ ಇಮೇಲ್ ಕಳಿಸ್ತೇನೆ ಅಂತ ಡೆಲಿವರಿ ಆಗಲಿಲ್ಲ. ಆ ಇಮೇಲ್ಗೂ ಡೆಲಿವರಿ ಆಗದೆ ಇದ್ದಾಗ ನಾನೇನು ಮಾಡಿದೆ, ಅದಕ್ಕೆ ಅವ್ರು ಕಮ್ಯುನಿಕೇಟ್ ಮಾಡ್ಬೇಕಲ್ಲ ಅಂತೇಳಿ ಮತ್ತೆ ವಿಜೇಂದ್ರ ಒಂದು ಪತ್ರ ಹಾಕ್ತೀನಿ. ನಾನು ಆ ಪತ್ರದಲ್ಲಿ ಈ ಥರ ಅಸಭ್ಯವಾದ ವಿಡಿಯೋಗಳಿದ್ದಾವೆ. ಇಲ್ಲಿ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನೀವೆಲ್ಲ ಆರೋಗ್ಯಕರ ತೀರ್ಮಾನ ತೊಗೋಬೇಕು ನೀವಲ್ಲಿ. ಸೊ ಅವನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನಮಗೆ ಮೈತ್ರಿ ಪಕ್ಷಕ್ಕೆ ಭಾಳ ಅವಮಾನ ಆಗ್ತದೆ. ಅಲ್ಲಿ ಭಾರತೀಯ ಜನತಾ ಪಕ್ಷ ತಲೆ ತೆಗೆಸೋಂಥ ಕೆಲಸ ಆಗ್ತದೆ. ನಾವೆಲ್ಲ ಹೆಣ್ಣು ಕುಲಕ್ಕೆ ಸ್ತ್ರೀ ಕುಲಕ್ಕೆ ಭಾಳ ಗೌರವ ಕೊಟ್ಟು ಬಂದಂಥ ಪಕ್ಷ ಇದು. ಹಾಗಾಗಿ ಭಾಳ ಗಂಭೀರವಾಗಿ ಪರಿಗಣಿಸಲಿ, ರಾಷ್ಟ್ರ ನಾಯಕರಿಗೆ ನೀವು ಗಮನ ತೊಗೊಬನ್ನಿ, ಇದನ್ನು ಮೆಸೇಜ್ನ ಫಾರ್ವರ್ಡ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ನಾನು. ಆ ಟೈಮಿಗೆ ಎಲೆಕ್ಷನ್ ಬ್ಯುಸಿ ಆವಾಗಲ್ಲ, ಆವತ್ತನೇ ಪ್ರೆಸಿಡೆಂಟ್ ಆಗಿದ್ದರು ಅವರಲ್ಲಿ. ಅವ್ರಿಗೆ ನನಗೆ ಕೈ ಸಿಗಲಿಲ್ಲ ಅವರಲ್ಲಿ. ನಾನು ಒಂದು ಪತ್ರ ತೊಗೊಂಡಾಗ ಕಚೇರಿ ಇಟ್ಬಿಟ್ಟು ಬಂದೆ. ಅದು ಅವ್ರು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ ಅಲ್ಲಿ. ಯಾಕೆಂದರೆ ಎಷ್ಟೋ ಲೆಟರ್ಗಳು ಬಂದರೂ ಕೂಡ ಯಾರೋ ಓದಲ್ಲಿ ತೆಗೆದು ಕಸಕ್ಕೆ ಬಿಸಾಕ್ತಾರೆ ನಮಗೆ ಮಾಹಿತಿ ಬಂತು ಅಲ್ಲಿ. ಅವ್ರು ವಾಟ್ಸಪ್ಪಿಗೆ ಕಳಿಸ್ತೇನೆ ನಾನಲ್ಲಿ. ಅದು ಗ್ರೀನ್ ಟಿಕ್ ಆಗಿದೆ ಅಂತ ತಿಳ್ಕೊಂಡೆ ನಾನು. ಅದು ನೋಡಿದ್ರೆ ವಿಜಯೇಂದ್ರ ಓದಿಲ್ಲ ಅದ. ಅಂದರೆ ವಿಜಯೇಂದ್ರ ನಮಗೆ ಕೇಳಿದಲ್ಲಿ ಯಾವುದು ಪತ್ರ ಕಳಿಸಿದ್ದಲ್ಲ ಏನು ಅಂತ ಅಂದ್ರಲ್ಲಿ, ಹಿಂಗೆ ಕಳಿಸಿದ್ದೆ ಅಂತಂದರೆ ನಾನು ನೋಡೇ ಇಲ್ಲ ಅಂತ ಅಂದರು. ಸೊ ಅಲ್ಲಿಗೆ ನಮಗೇನು ಅನ್ನಿಸ್ತಂದ್ರೆ ಅವ್ರಿಗೆ ಪತ್ರ ಅವ್ರು ಓದಿಲ್ಲ. ಅಲ್ಲಿ ಓದಿದ್ರೆ ಅಟ್ಲೀಸ್ಟ್ ಕನ್ವೆ ಮಾಡಿರೋದಲ್ಲಿ. ಸೊ ಇದು ದೇವರಾಜೇಗೌಡರು ಮಾಡ್ತಾ ಇರುವಂತಹ ಆರೋಪ. ಇನ್ನೂ ಮುಂದುವರೆದು ಪ್ರಜ್ವಲ್ ವಿಡಿಯೋ ಬಿಡುಗಡೆ ಮಾಡಿದ್ದು ನಾನಲ್ಲ, ಆದರೆ ಇದ್ರ ಬಗ್ಗೆ ಯಾರಿಗೆ ಮಾಹಿತಿ ಇತ್ತು, ಯಾರು ವಿಡಿಯೋಗಳನ್ನು ನೋಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಮಾತಾಡಿದ್ದಾರೆ. ನಾನು ವಿಡಿಯೋ ಬಿಡುಗಡೆ ಮಾಡೋದು ಅಂತ ಇದ್ದಿದ್ದರೆ ಅದನ್ನ ಮುಂಚೆನೆ ಮಾಡ್ತಾ ಇದ್ದೆ, ಅಂದ್ರೆ ಚುನಾವಣೆಗೂ ಮೊದಲೇ ಮಾಡ್ತಾ ಇದ್ದೆ. ಈಗ ಯಾಕೆ ಮಾಡಬೇಕಿತ್ತು ನಾನು ಮಾಡೋದಾಗಿದ್ದಿದ್ರೆ? ಸೊ ಹಾಗಾಗಿ ನಾನು ಮಾಡಿರೋದಲ್ಲ. ಆದರೆ ಕಾಂಗ್ರೆಸ್ನವರು ಇದನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಕಾಂಗ್ರೆಸ್ ಮೇಲೆ ಮಾಡಿದ್ದಾರೆ. ಈಗ ಕಿಡಿಗೇಡಿಗಳ ಕೈಯಲ್ಲಿ ಕೊಟ್ಟು ಇದನ್ನ ರಿಲೀಸ್ ಮಾಡಿಸಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ನವರು ಇದ್ದಾರೆ, ಬೇಕಂತಲೇ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ ಅಂತ ಕೂಡ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ಇದು ಘೋರ ಅಪರಾಧ ಅಂತಲೂ ಕೂಡ ದೇವರಾಜೇಗೌಡ ಮಾತಾಡಿದರೆ. ವಕೀಲರು ಆಗಿರುವಂತಹ ದೇವರಾಜೇಗೌಡರು ಜೊತೆಗೆ ಹೊಳೆನರಸೀಪುರದಲ್ಲಿ ಒಬ್ಬ ಬಿಜೆಪಿ ಮುಖಂಡ ಪ್ರಜ್ವಲ್ ವಿಡಿಯೋ ಬಿಡುಗಡೆ ಮಾಡಿದ್ದು ನಾನಲ್ಲ, ಆದರೆ ಕಾಂಗ್ರೆಸ್ನವರ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬಿಡುಗಡೆ ಮಾಡೋದಾಗಿದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ನಡಿಬೇಕಲ್ಲಿ ಬಿಡುಗಡೆ ಮಾಡಬೇಕಲ್ಲ. ನಾನು ಆಗಲೇ ಕೋರ್ಟಿಗೆ ಕೊಟ್ಟರೆ ಆಗಲೇ ಅವ್ನು ಬೇರೆ ಥರ ಕ್ರಮ ತೊಗೊಂಡ್ರಲ್ಲ. ನಲ್ಲಿ ನಾನು ಮಾಡ್ತಾ ಹೋರಾಟ ಕೋರ್ಟ್ ಕೇಸು ಮತ್ತು ಅವನ ಜೊತೆ ಯುದ್ಧ. ಮತ್ತೆ ಇವನು ಟಿಕೆಟ್ ತಪ್ಪಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಅದು ವಿಡಿಯೋ ಬಿಡುಗಡೆ ಮಾಡಿದರೆ ಟಿಕೆಟ್ ತಪ್ಪೋಗಿರೋದಲ್ಲಿ ರಿಸ್ಕೇ ಇಲ್ಲ ಅಲ್ಲಿ. ಆದರೆ ಈ ವಿಡಿಯೋವನ್ನು ಕಾಂಗ್ರೆಸ್ನ ಅಸ್ತ್ರ ಬಳಸ್ಕೊಂಡಿರೋರು ಯಾರೋ ಕಿಡಿಗೇಡಿಗಳ ಕೈಲಿ ಕೊಟ್ಟು ಅದನ್ನು ಅಲ್ಲಿ ಇಡೀ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತೆ. ಇದೊಂದು ದೊಡ್ಡ ಘೋರ ಅಪರಾಧ ಅಲ್ವಾ ಇದು? ಅವರ ವೈಯಕ್ತಿಕ ವಿಡಿಯೋಗಳನ್ನು ಬಿಡುಗಡೆ ಮಾಡಿ ಇವ್ರಿಗೆ ಅಧಿಕಾರ ಕೊಟ್ಟಿದ್ದು ಯಾರು? ಇನ್ನು ಹಾಗೆ ದೇವರಾಜೇಗೌಡರು ಈ ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ರ ಬಗ್ಗೆ ಇಂಜಂಕ್ಷನ್ ಕೂಡ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಅಶ್ಲೀಲ ವಿಡಿಯೋ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಪ್ರಜ್ವಲ್ ಈಗಾಗಲೇ ಇಂಜಂಕ್ಷನ್ ತಂದಿದ್ದಾರೆ, ತಡೆಯಾಜ್ಞೆ ತಂದಿದ್ದಾರೆ. ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಬಾರ್ದು ಅನ್ನೋದನ್ನ ಅವರೇ ಇಂಜಂಕ್ಷನ್ ಅನ್ನ ತಂದಿದ್ದಾರೆ. ಮುದ್ರಣ ಆಗಲಿ, ಎಲೆಕ್ಟ್ರಾನಿಕ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಎಲ್ಲೂ ಕೂಡ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಇಂದಾನೆ ಅವರು ಇಂಜಂಕ್ಷನ್ ತಂದಿದ್ದಾರೆ ಅಂತ ಹೇಳಿದ್ದಾರೆ. ರೇವಣ್ಣ ಅವರು ಒಂದು ಪೆನ್ ಡ್ರೈವ್ ಅಂದರೆ ಒಂದು ನೀಲಿ ಚಿತ್ರಗಳ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ. ಅವಾಗಲಿ ಇಲ್ಲಿ ವಯಸ್ಸುಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಬಿಟ್ಟು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಡೋ ತೊಗೊಂಡ್ರೆ. ಯಾರು ರೆಸ್ಪಾಂಡೆಂಟ್ ಯಾರು ಮಾಡಿದ್ರೆ ಆಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ಮ ಚಾನಲ್ ಕೂಡ ಇದೆ ಅಲ್ಲಿ, TV9 ಕೂಡ ಇದೆ ಅಲ್ಲಿ, ಎಲ್ಲ ಚಾನಲ್ನ ಪಾರ್ಟಿ ಮಾಡಿ ಅವರು ಇಂಜೆಕ್ಷನ್ ಆಡೋ ತೊಗೊಂಡವ್ರು ಇಲ್ಲಿ. ಇದೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಪೆನ್ ಡ್ರೈವ್ ಅಂದರೆ ಒಂದು ನೀಲಿ ಚಿತ್ರಗಳ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ. ಅವಾಗಲಿ ಇಲ್ಲಿ ವಯಸ್ಸುಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಬಿಟ್ಟು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಡೋ ತೊಗೊಂಡ್ರೆ. ಯಾರು ರೆಸ್ಪಾಂಡೆಂಟ್ ಯಾರು ಮಾಡಿದ್ರೆ ಆಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ಚಾನಲ್ನ ಪಾರ್ಟಿ ಮಾಡಿ ಅವರು ಇಂಜೆಕ್ಷನ್ ಆಡೋ ತೊಗೊಂಡವ್ರು ಇಲ್ಲಿ. ಇದೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಪೆನ್ ಡ್ರೈವ್ ಅಂದರೆ ಒಂದು ನೀಲಿ ಚಿತ್ರಗಳ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ. ಅವಾಗಲಿ ಇಲ್ಲಿ ವಯಸ್ಸುಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಬಿಟ್ಟು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಡೋ ತೊಗೊಂಡ್ರೆ. ಯಾರು ರೆಸ್ಪಾಂಡೆಂಟ್ ಯಾರು ಮಾಡಿದ್ರೆ ಆಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ಮ ಚಾನಲ್ ಕೂಡ ಇದೆ ಅಲ್ಲಿ, TV9 ಕೂಡ ಇದೆ ಅಲ್ಲಿ, ಎಲ್ಲ ಚಾನಲ್ನ ಪಾರ್ಟಿ ಮಾಡಿ ಅವರು ಇಂಜೆಕ್ಷನ್ ಆಡೋ ತೊಗೊಂಡವ್ರು ಇಲ್ಲಿ. ಇದೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಪೆನ್ ಡ್ರೈವ್ ಅಂದರೆ ಒಂದು ನೀಲಿ ಚಿತ್ರಗಳ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ. ಅವಾಗಲಿ ಇಲ್ಲಿ ವಯಸ್ಸುಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಬಿಟ್ಟು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಡೋ ತೊಗೊಂಡ್ರೆ. ಯಾರು ರೆಸ್ಪಾಂಡೆಂಟ್ ಯಾರು ಮಾಡಿದ್ರೆ ಆಲ್ ಮೀಡಿಯಾದವರು,
ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ಮ ಚಾನಲ್ ಕೂಡ ಇದೆ ಅಲ್ಲಿ, TV9 ಕೂಡ ಇದೆ ಅಲ್ಲಿ. ಸೊ ಇನ್ನು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.